ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಸಂಬಂಧಿಸಿದಂತಹ ಮೆಗಾ ಸ್ಟೋರಿ. ಅಭಿಮಾನಿಗಳ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರ್ನಾಟಕದಲ್ಲಿ ಸಾಮ್ರಾಜ್ಯ ಕಟ್ಟಿಕೊಂಡಿರೋ ಚಕ್ರವರ್ತಿ. ಕನ್ನಡ ಚಿತ್ರರಂಗದ ಸೋಲಿಲ್ಲದ ಸರದಾರ ದರ್ಶನ್ ಸದ್ಯ 7 ಸುತ್ತಿನ ಕೋಠೆಯಲ್ಲಿದ್ದಾರೆ. ದುರ್ಯೋಧನ ಒಡೆಯನ ಸಾಮ್ರಾಜ್ಯ ಆಳ್ತಿರೋರು ಯಾರು ಗೊತ್ತಾ? ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇರುವಂತಹ ಅಭಿಮಾನಿಗಳು ಯಾರಿಗೂ ಕೂಡ ಇಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇರ್ತಾರೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಸಂಬಂಧಿಸಿದಂತಹ ಅಂದ್ರೆ ದರ್ಶನ್ಗೆ ಸಂಬಂಧಿಸಿದಂತಹ ಒಂದು ಬಿಗ್ ಸ್ಟೋರಿ ಇದು. ಅಭಿಮಾನಿಗಳ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರ್ನಾಟಕದಲ್ಲಿ ಸಾಮ್ರಾಜ್ಯ ಕಟ್ಟಿರುವಂತಹ ಚಕ್ರವರ್ತಿ. ಸದ್ಯ 7 ಸುತ್ತಿನ ಕೋಟೆಯಲ್ಲಿರುವಂತಹ ದುರ್ಯೋಧನ ಅಂತ ಎಲ್ಲ ಹೇಳಿ ಹಾಡು ಹೊಗಳ್ತಾ ಇದ್ದಾರೆ. ಹಾಗಾದ್ರೆ ಅವರ ಸಾಮ್ರಾಜ್ಯವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ? ಎಸ್, ದರ್ಶನ್ 25 ವರ್ಷಗಳಿಂದ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ. ದರ್ಶನ್ ಸಾಮ್ರಾಜ್ಯದ ಕೋಟೆಗೆ ಒಬ್ರು ಕಾವಲಿಗರು. ಸುಲ್ತಾನ್ ಭೇಟಿಯಾಗಬೇಕಂದ್ರೆ ಅವರ ಪರ್ಮಿಷನ್ ಕೇಳಲೇಬೇಕು. ಎಸ್, ದರ್ಶನ್ಗೆ ಹಗಲು ಇರುಳು ಅವರೇ ಇರ್ತಾರೆ. ಅವ್ರ ಜೊತೆ ದರ್ಶನ್ ಜೊತೆ ಹೆಗಲಾಕಿ ನಿಂತಿರುವಂತಹ ಅದೃಷ್ಟ ಲಕ್ಷ್ಮಿ ಇವರು. ದರ್ಶನ್ ಸುತ್ತ ಕೋಟೆ ರಚಿಸಿದ್ದೇ ಪತ್ನಿ ವಿಜಯಲಕ್ಷ್ಮಿ. ಗಂಡನಿಗೆ ಇಂತಹ ಕಷ್ಟ ಬಂದರೂ ಕೂಡ ಬಿಟ್ಟು ಕೊಡದಂತಹ ಧೀರ ಮಹಿಳೆ. ಪೊರ್ಕಿ ಗಂಡನಿಗೆ ಯಜಮಾನನಾಗಿ ಇದ್ದಂತಹ ವಿಜಯಲಕ್ಷ್ಮಿ, ಪೊರ್ಕಿ ಗಂಡನಿಗೆ ಯಜಮಾನನಾಗಿ ಮಾಡ್ತಿದ್ದಂತಹ ವಿಜಯಲಕ್ಷ್ಮಿ, ಒಡೆಯನ ಸಾಮ್ರಾಜ್ಯದ ಒಡತಿ ಪತ್ನಿ ವಿಜಯಲಕ್ಷ್ಮಿ. ಖುಷಿ ಕೊಡುವಂತಹ ವಿಚಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನೆಲ್ಲ ಆಯ್ತು ಅನ್ನೋದು ಕರುನಾಡಿನ ಮುಂದೆ ಇದೆ. ಈಗ ದರ್ಶನ್ ಅವರ ಸಾಮ್ರಾಜ್ಯವನ್ನ ಇವರು ಉಳಿಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದು ತುಂಬಾ ಖುಷಿ ಕೊಡುವಂತಹ ವಿಚಾರ. ಗಂಡ ಜೈಲಿನಲ್ಲಿ ಹೋದ್ರೂ ಕೂಡ ಬೇರೆ ಹೆಣ್ಣು ಮಗಳ ಹೆಸರು ಅವರ ಜೊತೆ ತಗಲಾಕೊಂಡಿರುವಾಗಲೂ ಕೂಡ ಒಂದು ಹೆಣ್ಣಾಗಿ ಒಂಚೂರು ಜಲಸಿ ಪಟ್ಕೊಳ್ದೆ ಅಥವಾ ಆ ಕ್ಷಣದಲ್ಲಿ ತನ್ನ ಗಂಡನ ಜೊತೆ ತಾನು ಇರಬೇಕು ಅಥವಾ ನಾನು ನಿಲ್ಲಬೇಕು ಎನ್ನುವಂತಹ ಧೈರ್ಯವನ್ನು ತೋರಿದ್ದಂತಹ ದಿಟ್ಟ ಮಹಿಳೆ, ಕರುಣಾಮಯಿ ವಿಜಯಲಕ್ಷ್ಮಿ ಅವರು ಗಂಡನಿಗೆ ಹೆಗಲಿಗೆ ಹೆಗಲಾಗಿ ನಿಂತ್ಕೊಳ್ತಾ ಇದ್ದಾರೆ. ದರ್ಶನ್ ಅವರ ಈ ಒಂದು ಆಸ್ತಿಗಳನ್ನು ಅವರೆಲ್ಲರೂ ನಿಭಾಯಿಸ್ತಾ ಇದ್ದಾರೆ. ಅವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತ್ಕೊಳ್ತಾ ಇದ್ದಾರೆ. ಗಂಡನ ಜೊತೆ ಒಂದೊಳ್ಳೆ ಹೆಂಡತಿಯಾಗಿ ಅವರು ಕೂಡ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇದಕ್ಕಿಂತ ಅದೃಷ್ಟ ಏನು ಬೇಕು? ಇದಕ್ಕಿಂತ ಒಳ್ಳೇದೇನು ಬೇಕು? ದರ್ಶನ್ ಸುತ್ತ 7 ಕೋಟೆಯನ್ನ ರಚಿಸಿದ್ದಂತಹ ವಿಜಯಲಕ್ಷ್ಮಿ, ಇದು ಬಿಟ್ರೆ ಮತ್ತೆ ಯಾರು ಬೇಕು? ದರ್ಶನ್ ಅಭಿಮಾನಿಗಳಿಗೂ ಕೂಡ ಇದೇ ಬೇಕಾಗಿದ್ದು. ದಾಸನನ್ನ ತಿದ್ದಿ ತೀರ್ತಾಳೆ ಹೆಂಡತಿ ಅಂತ ದರ್ಶನ್ ಅಭಿಮಾನಿಗಳಿಗೂ ಗೊತ್ತು. ಅದಕ್ಕಾಗಿ ಎಲ್ಲರೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.